ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ 50 ವರ್ಷ ಮೇಲ್ಪಟ್ಟ ಅಜ್ಜಿಯ ಬ್ಯೂಟಿ ಗುಟ್ಟುಗಳು. ಮೆತ್ತಿಯನ್ನು ನೆನೆಸಿ ಅರೆದು ತಲೆಗೆ ಹಚ್ಚಿಕೊಂಡು 1/4 ಗಂಟೆಯ ನಂತರ ಸ್ನಾನ ಮಾಡಬೇಕು. ವಾರಕ್ಕೊಂದು ಬಾರಿ ಹೀಗೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುತ್ತದೆ ಮತ್ತು ಕಪ್ಪಾಗಿಯೂ ಹೊಳಪಿನಿಂದಲೂ ಕೂಡಿರುತ್ತದೆ. ಹಳೆಯ ಚರ್ಮದ ಚಪ್ಪಲಿಯನ್ನು ಸುಟ್ಟು ಅದರ ಬೂದಿಯನ್ನು ಕೊಬ್ಬರಿ ಎಣ್ಣೆಗೆ ಸೇರಿಸಿ ಮುಲಾಮಿನಂತೆ ಮಾಡಿ ಸಿಡುಬು ಬೊಬ್ಬೆಗಳ ಮೇಲೆ ಹಚ್ಚುತ್ತಾ ಬಂದರೆ ಅವು ಬೇಗನೆ ಒಣಗಿಬಿಡುತ್ತದೆ. ಸಂಭೋಗದ ಸಮಯದಲ್ಲಿ ದೇಹದಿಂದ ದುರ್ವಾಸನೆ ಬಂದರೆ ಅದನ್ನು ನಿವಾರಿಸಿಕೊಳ್ಳಲು 1 ಬಕೆಟ್ ನೀರಿನಲ್ಲಿ ಬೇವಿನೆಲೆ, ತುಂಬೆ ಗಿಡದ ಎಲೆ, ಲಾವಂಚ ಇವುಗಳನ್ನೆಲ್ಲ ಹಾಕಿಟ್ಟು ಮರುದಿನ ಬೆಳಿಗ್ಗೆ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಆ ದಿನವಿಡೀ ದೇಹದಿಂದ ದುರ್ನಾತ ಬರುವುದಿಲ್ಲ. ದಾಸವಾಳ ಹೂವನ್ನು ಹರಳೆಣ್ಣೆಯಲ್ಲಿ ಕಾಯಿಸಿ ಆ ಎಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ದೃಷ್ಟಿ ಸಾಮರ್ಥ್ಯ ಕಡಿಮೆ ಇರುವವರು ನೆಲನೆಲ್ಲಿ ಗಿಡದ ಎಲೆಯೊಂದಿಗೆ ಹೊಣೆಗೊಣ ಸೊಪ್ಪನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಹರಳೆಣ್ಣೆಯೊಂದಿಗೆ ಸೇರಿಸಿ ಬಿಸಿ ಮಾಡಿ ಅದನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಬೆಳಗಿನ ಜಾವದಲ್ಲಿ ಮೆದುವಾದ ಹತ್ತಿ ಬಟ್ಟೆಯನ್ನು ಗಿಡಗಳ ಮೇಲೆ ಹರವಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು ಇಬ್ಬನಿಯಿಂದ ತೇವಗೊಂಡ ಆ ಒದ್ದೆ ಬಟ್ಟೆಯಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಬಂದರೆ ಮುಖದ ಸೌಂದರ್ಯ ಹೆಚ್ಚಾಗುತ್ತದೆ. ನೀಲಗಿರಿ ತೈಲವನ್ನು ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿದರೆ ತಲೆಯಲ್ಲಿನ ಹೊಟ್ಟುಗಳೆಲ್ಲ ಸತ್ತು ಬಿಡುತ್ತದೆ. ಕೆಲವು ಬಗೆಯ ಶ್ಯಾಂಪುಗಳನ್ನು ಬಳಸಿ ಸ್ನಾನ ಮಾಡಿದರೆ ತಲೆಯ ಕೂದಲು ಒಣಹುಲ್ಲಿನಂತೆ ಹೊಳಪಿಲ್ಲದೆ ಮಂಕಾಗಿರುತ್ತದೆ. ಹೀಗಾಗುವುದನ್ನು ತಡೆಗಟ್ಟಲು ಶ್ಯಾಂಪೂ ಬಳಸಿ ತಲೆಯನ್ನು ತೊಳೆದುಕೊಂಡ ನಂತರ ಸ್ವಲ್ಪ ಹಾಲನ್ನು ತಲೆ ಕೂದಲಿಗೆ ಹಾಕಿ ಚೆನ್ನಾಗಿ ಉಜ್ಜಿಕೊಂಡು ಸ್ನಾನ ಮಾಡಬೇಕು. ಆಗ ಕೂದಲು ಹಗುರವಾಗುವುದಲ್ಲದೆ ಹೊಳೆಯುತ್ತಲೂ ಇರುತ್ತದೆ. ಪದೇ ಪದೇ ಮೊಡವೆಗಳು ಕಾಣಿಸಿಕೊಂಡರೆ ಬೆಳಗಿನ ಹೊತ್ತು ಎಳೆನೀರನ್ನು ಕುಡಿಯಬೇಕು. ಇದರಿಂದ ದೇಹಕ್ಕೆ ತಂಪು ಲಭಿಸಿ ಮೊಡವೆಗಳು ಬರುವುದಿಲ್ಲ. ಪುಡಿ ಉಪ್ಪಿನಿಂದ ಹಲ್ಲುಗಳನ್ನು ವಾರಕ್ಕೊಂದು ಬಾರಿ ಉಜ್ಜುವುದರಿಂದ ಹಲ್ಲುಗಳು ಫಳಫಳನೆ ಹೊಳೆಯುತ್ತದೆ. ಹೊಣೆಗೊಣ ಸೊಪ್ಪನ್ನು ಹಸು ಹಾಲಿನ ತುಪ್ಪದೊಂದಿಗೆ ಸೇರಿಸಿ ರುಬ್ಬಿ ಅದನ್ನು ಸ್ವಲ್ಪವೇ ಬಿಸಿ ಮಾಡಿ ರಾತ್ರಿ ಮಲಗುವಾಗ ಕಣ್ಣುಗಳ ರೆಪ್ಪೆಗಳ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಂಡು ಮಲಗಿದರೆ ದೃಷ್ಟಿ ತೀಕ್ಷ್ಣವಾಗುವುದಲ್ಲದೆ ಕಣ್ಣುಗಳ ಕಾಂತಿಯೂ ಹೆಚ್ಚಾಗುತ್ತದೆ. ಆಲದ ಚಿಗುರೆಲೆ ಮತ್ತು ಕಡಲೆ ಎರಡನ್ನೂ ಒಟ್ಟಾಗಿ ಅರೆದು ಅದನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಮೇಲಿನ ಕಂದು ಬಣ್ಣದ ಕಪ್ಪು ಕಲೆಗಳು ಮರೆಯಾಗುತ್ತದೆ. ಬಾಳೆಹಣ್ಣಿನ ಪ್ರತಿನಿತ್ಯದ ಸೇವನೆಯಿಂದ ರಕ್ತ ವೃದ್ಧಿಯಾಗುವುದಲ್ಲದೆ ಚರ್ಮದ ಕಾಂತಿಯೂ ಹೆಚ್ಚುತ್ತದೆ. ದೇಹದ ತೂಕವು ತಗ್ಗಬೇಕಾದರೆ ಪರಂಗಿ, ಅನನಾಸು ಮತ್ತು ಮಾವಿನ ಹಣ್ಣುಗಳನ್ನು ಹೇರಳವಾಗಿ ಸೇವಿಸಬೇಕು. ಮಲ್ಲಿಗೆ ಗಿಡದ ಎಲೆಗಳನ್ನು ಸ್ವಲ್ಪ ಬಿಸಿ ಮಾಡಿ ಕಣ್ಣುಗಳ ಮೇಲಿಟ್ಟುಕೊಂಡರೆ ಕೆಂಪಾಗಿರುವ ಕಣ್ಣುಗಳು ಮತ್ತೆ ಮೊದಲಿನಂತೆ ಆಗುತ್ತದೆ. ಕಬ್ಬಿನ ಗರಿಯನ್ನು ಸುಟ್ಟು ಅದರಿಂದ ಲಭಿಸುವ ಬೂದಿಯನ್ನು ಬೆಣ್ಣೆಯೊಂದಿಗೆ ಕಲಸಿ ತುಟಿಗಳ ಮೇಲೆ ಸವರಿಕೊಂಡರೆ ಚಳಿಗಾಲದ ಒಡೆತವನ್ನು ತಡೆಗಟ್ಟಲು ಸಾಧ್ಯ. ಬೆವರುಗುಳ್ಳೆ ಮತ್ತು ಅದರ ಕೆರೆತವನ್ನು ದೂರ ಮಾಡಲು ಪ್ರತಿದಿನ ದಿನವಿಡೀ ಮೊಸರನ್ನು ಹಚ್ಚಿಕೊಂಡು 15 ನಿಮಿಷಗಳ ನಂತರ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಸಾಕು. ಬೆವರುಗುಳ್ಳೆಯು ಪಲಾಯನ ಮಾಡುತ್ತದೆ. ಜಿಡ್ಡು ಹೆಚ್ಚಾಗಿದ್ದರೆ ತಲೆ ತೊಳೆಯುವುದಕ್ಕೆ ಮೊದಲು ಸ್ವಲ್ಪ ಬ್ರಾಂದಿಯನ್ನು ಹಚ್ಚಿಕೊಂಡು ನಂತರ ತಲೆಗೆ ಸ್ನಾನ ಮಾಡಿದರೆ ತಲೆ ಕೂದಲು ಜಿಡ್ಡುರಹಿತವಾಗಿ ಬಿಡಿ ಬಿಡಿಯಾಗಿ ಹಾರಾಡುತ್ತಿರುತ್ತದೆ. ಚಳಿಗಾಲದಲ್ಲಿ ಸ್ನಾನ ಮಾಡುವಾಗ ಅರಶಿನದೊಂದಿಗೆ ಗೋರಂಟಿ ಎಲೆಗಳನ್ನು ಸಹ ಸೇರಿಸಿ ಪಾದಗಳಿಗೆ ಹಚ್ಚಿಕೊಂಡರೆ ಇಮ್ಮಡಿ ಸೀಳುವುದು ಮತ್ತು ಪಾದ ಚರ್ಮ ಒಡೆಯುವುದು ನಿಲ್ಲುತ್ತದೆ. ಬಿಸಿಯಾದ ಕಾಫಿ, ಚಹಾ ಅಥವಾ ಯಾವುದೇ ಪಾನೀಯವನ್ನು ಕುಡಿಯುವ ಮೊದಲು ಅರ್ಧ ಲೋಟದಷ್ಟು ನೀರನ್ನು ಕುಡಿಯುವುದರಿಂದ ತುಟಿಯ ಮೇಲಿನ ತೆಳುವಾದ ಪದರವನ್ನು ಹಾನಿಗೀಡಾಗದಂತೆ ಕಾಪಾಡಬಹುದು. ಮುಖಕ್ಕೆ ಪೌಡರ್ ಹಚ್ಚಿಕೊಳ್ಳುವ ಮೊದಲು ಪನ್ನೀರನ್ನು ಮುಖ ಮತ್ತು ಕುತ್ತಿಗೆ ಮೇಲೆ ಸವರಿ 10 ನಿಮಿಷಗಳ ನಂತರ ಪೌಡರ್ ಹಚ್ಚಿಕೊಂಡರೆ ಪೌಡರ್ ಮುಖದ ಎಲ್ಲ ಭಾಗಗಳಲ್ಲೂ ಸಮಾನವಾಗಿ ಕುಳಿತು ಅಂದವಾಗಿ ಕಾಣುತ್ತದೆ. 1 ಬಟ್ಟಲಿನಷ್ಟು ಮಜ್ಜಿಗೆಯನ್ನು ಅರ್ಧ ಗಂಟೆಯ ಕಾಲ ಕಾಯಿಸಿ 3 ಗಂಟೆಗಳವರೆಗೆ ಆರಲು ಬಿಡಿ. ನಂತರ ಮತ್ತೆ ಒಲೆಯ ಮೇಲಿರಿಸಿ ಬೆಚ್ಚಗಾಗುವಂತೆ ಮಾಡಿ ಅದಕ್ಕೆ 2 ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿ ಅರ್ಧ ಗಂಟೆಯ ನಂತರ ಗಟ್ಟಿಯಾದ ಅದನ್ನು ಮುಖಕ್ಕೆ ಹಚ್ಚಿಕೊಳ್ಳುತ್ತಾ ಬಂದರೆ ಮುಖ ಆಕರ್ಷಣೀಯವಾಗಿ ಬೆಳಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.